ಸಿಸೇರಿಯನ್ ಆದ್ಮೇಲೆ ಈ ಹೆಣ್ಮಕ್ಳಿಗೆ ತಲೆನೋವು ತುಂಬಾ ಸಾಮಾನ್ಯವಾಗಿರುತ್ತೆ. ಏನಾಗುತ್ತೆ ಅಂದ್ರೆ ಅವಾಗ ಅವ್ರ ಬಿ.ಪಿ ಹೆಚ್ಚಾಗುತ್ತೆ. ಬಿ.ಪಿ ಹೆಚ್ಚಾದಾಗ ತಲೆನೋವು ಆಗುತ್ತೆ. ಆಗೇನ್ ಮಾಡ್ಬೇಕಂದ್ರೆ ವೈದ್ಯರು ನಿಮ್ಮ ಬಿ.ಪಿಯನ್ನು ಚೆಕ್ ಮಾಡಿ ಅದಕ್ಕೆ ಮಾತ್ರೆಗಳನ್ನ ನೀಡ್ತಾರೆ. ಇನ್ನೊಂದೇನಾಗುತ್ತೆ, ನೀವು ಡಿಸ್ಚಾರ್ಜ್ ಮಾಡ್ಕೋತೀರಾ. ಸೊ ಇವಾಗ ಮನೆಗೆ ಬರ್ತೀರಾ, ಮನೆಗೆ ಬಂದ ಮೇಲೂ ಹೆಡ್ಡೇಕ್ ಆಗುತ್ತೆ. ಆ ಹೆಡ್ಡೇಕ್ ಯಾಕೆ ಆಗುತ್ತೆ ಅಂದ್ರೆ ಮುಖ್ಯವಾಗಿ ಏನಾಗುತ್ತೆ, ನಿಮ್ಗೆ ಯಾವಾಗ ಆಪರೇಷನ್ ಮಾಡೋ ಟೈಮ್ನಾಗ ತುಂಬಾ ಬ್ಲಡ್ ಹೋಗಿರುತ್ತೆ, ಹೀಗಾಗಿ ತಲೆನೋವು ಆಗುತ್ತೆ. ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ಜಾಸ್ತಿ ನೀರು ಕುಡಿಬೇಕು. ಮೇಲಿನ ಮೇಲೆ ನೀರು ಕುಡಿತಾ ಇರಬೇಕು. ಮತ್ತೆ ಧ್ರುವ ಪದಾರ್ಥ ಇರುವ ಆಹಾರಗಳನ್ನ ಸೇವನೆ ಮಾಡಬೇಕು ಮತ್ತು ಹೆಚ್ಚು ನೀರಿನ ಅಂಶ ಇರುವ ಈ ಹಣ್ಣುಗಳನ್ನ ಸೇವನೆ ಮಾಡಬೇಕಾಗುತ್ತೆ. ಇನ್ನೊಂದು, ನೀವು ಯಾವಾಗ ಮಲ್ಕೋಬೇಕಾದ್ರೆ ಪಿಲ್ಲೋನ ಯೂಸ್ ಮಾಡಬೇಡಿ. ಮತ್ತೆ ಕಾಲನ್ನ ಸ್ವಲ್ಪ ಜಾಸ್ತಿ ಮೇಲೆ ಇರಬೇಕು, ಕಾಲು ಸ್ವಲ್ಪ ಮೇಲೆ ಇರಬೇಕು. ಇನ್ನೊಂದು, ನಿಮಗೆ ಜಾಸ್ತಿ ಏನಾದರೂ ತಲೆನೋವು ಆದರೆ ನಿಮ್ಮ ಡಾಕ್ಟರ್ಗಳು ಪೇನ್ ಕಿಲ್ಲರ್ ಕೊಟ್ಟಿರ್ತಾರೆ. ಆ ಪೇನ್ ಕಿಲ್ಲರನ್ನು ಸೇವನೆ ಮಾಡ್ಬೋದು, ಬಟ್ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿ. ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳಿ. ನೀವೇನು ಮಲ್ಕೊಳ್ತೀರಾ ಆ ಮಲ್ಕೊಳ್ಳೋ ಪೊಸಿಷನ್ ತುಂಬ ಚೆನ್ನಾಗಿರಬೇಕು. ಒಂದೇ ಕಡೆ ಒಂದೇ ಸೈಡ್ ಮಲ್ಕೊಳ್ಬೇಡಿ. ಹೀಗಾಗಿ ಏನಾಗುತ್ತೆ, ಇಲ್ಲಿ ನೆಕ್ಗೆ ಮತ್ತು ಬ್ಯಾಕ್ ಏನು ನರಗಳಿರುತ್ತೆ, ಆ ನರಗಳು ಹಿಡಿದು ಸ್ಟಿಪ್ ಆಗಿ ಕೂಡ ಪೇನ್ ಆಗ್ತಾ ಇರುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಎಲ್ಲ ಗರ್ಭಿಣಿಯರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಆರೋಗ್ಯಕ್ಕಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ.